ನಮಸ್ಕಾರ ದ ನ್ಯೂಸ್ ವೇರ್ ವೀಕ್ಷಕರೇ. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಕೇವಲ ಸುದ್ದಿಯಲ್ಲ, ಇದು ಕೋಟ್ಯಂತರ ಕನ್ನಡಿಗರ ಕಣ್ಣೀರ ಕಥೆ. 2004 ಏಪ್ರಿಲ್ 17 ಅಂದು ಇಡೀ ಭಾರತೀಯ ಚಿತ್ರರಂಗವೇ ಬೆಚ್ಚಿಬಿಟ್ಟಿತ್ತು. ಅದಕ್ಕೆ ಕಾರಣ ಸೌಂದರ್ಯ ಎಂಬ ಅದ್ಭುತ ನಟಿ ಅಗ್ನಿಯಲ್ಲಿ ಲೀನವಾದ ಸುದ್ದಿ. ಸೌಂದರ್ಯ ಕೇವಲ ನಟಿಯಲ್ಲ, ಅವರು ಗಂಧದ ಗುಡಿಯ ಹೆಮ್ಮೆಯ ಪುತ್ರಿ. ಆದರೆ ಸೌಂದರ್ಯ ನಿಧನದ ನಂತರ ಅವರ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳಾದವು? ಅವರ ಪ್ರೀತಿಯ ಪತಿ ರಘು ಇಂದು ಹೇಗಿದ್ದಾರೆ? 20 ವರ್ಷಗಳ ನಂತರವೂ ಅಭಿಮಾನಿಗಳನ್ನು ಕಾಡುತ್ತಿರುವ ಈ ರಹಸ್ಯದ ಆಳಕ್ಕೆ ಇದರ ಬಗ್ಗೆ ವಿವರ ಇಲ್ಲಿದೆ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸೌಂದರ್ಯ ಅವರು ತಮ್ಮ ವೃತ್ತಿಜೀವನದ ಉತ್ತುಂಗದಲ್ಲಿದ್ದಾಗ ಮದುವೆಯಾಗಲು ನಿರ್ಧರಿಸಿದ್ದು ತಮ್ಮ ಸೋದರ ಮಾವ ಹಾಗೂ ಬಾಲ್ಯದ ಗೆಳೆಯ ಜಿಎಸ್ ರಘು ಅವರನ್ನು. ರಘು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು. ಸಿನಿಮಾ ಜಗತ್ತಿನ ಗೋಜುಗೋಜಲುಗಳಿಂದ ದೂರವಿದ್ದರೂ ಸೌಂದರ್ಯ ಅವರಿಗಾಗಿ ಅವರು ಸದಾ ನೆರಳಾಗಿದ್ದರು. 2003ರಲ್ಲಿ ಇವರ ವಿವಾಹ ನಡೆದಾಗ ಇಡೀ ಚಿತ್ರರಂಗವೇ ಹರಿದು ಬಂದಿತ್ತು. ಈ ಜೋಡಿ ಬಹಳ ಸುಂದರವಾಗಿತ್ತು. ಮದುವೆಯಾದ 1 ವರ್ಷಕ್ಕೆ ಸೌಂದರ್ಯ ಅವರು ಗರ್ಭಿಣಿಯಾಗಿದ್ದರು. ಅವರು ಚಿತ್ರರಂಗಕ್ಕೆ ವಿದಾಯ ಹೇಳಿ ಕುಟುಂಬದ ಕಡೆ ಗಮನ ಕೊಡಬೇಕು ಎಂದು ಅಂದುಕೊಂಡಿದ್ದ ಸಮಯವದು. ಆದರೆ ವಿಧಿಯ ಆಟ ಕ್ರೂರವಾಗಿತ್ತು. ಆ ಒಂದು ವಿಮಾನ ಅಪಘಾತ ರಘು ಅವರ ಇಡೀ ಪ್ರಪಂಚವನ್ನೇ ಕಿತ್ತುಕೊಂಡಿತು. ತನ್ನ ಪ್ರೀತಿಯ ಹೆಂಡತಿ ಮತ್ತು ಹುಟ್ಟಲಿರುವ ಮಗು ಇಬ್ಬರನ್ನೂ ಒಂದೇ ಕ್ಷಣದಲ್ಲಿ ಕಳೆದುಕೊಂಡ ರಘು ಅವರ ನೋವು ಎಂತಹುದು. ಸೌಂದರ್ಯ ಹೋದ ಮೇಲೆ ರಘು ಅವರು ಎಲ್ಲಿ ಹೋದರು ಎಂಬುದು ದಶಕಗಳ ಕಾಲ ನಿಗೂಢವಾಗಿತ್ತು. ಅವರು ಸನ್ಯಾಸಿಯಾದರು, ವಿದೇಶಕ್ಕೆ ಹೋದರು ಎಂಬೆಲ್ಲ ಸುದ್ದಿಗಳು ಬಂದವು. ಆದರೆ ನಿಜವೇನೆಂದರೆ ರಘು ಅವರು ಬಹಳ ಕಾಲ ಒಂಟಿತನದಲ್ಲಿ ಕಳೆದರು. ಸೌಂದರ್ಯ ಅವರ ನೆನಪಿನಿಂದ ಹೊರಬರಲು ಅವರಿಗೆ ವರ್ಷಗಳೇ ಬೇಕಾಯಿತು. ನಂತರ ಕುಟುಂಬದವರ ಒತ್ತಾಯಕ್ಕೆ ಮಣಿದು ಅವರು ಮರುಮದುವೆಯಾದರು. ದ ನ್ಯೂಸ್ ವೇರ್ ವರದಿಯ ಪ್ರಕಾರ ಅವರು ಗೋವಾ ಮೂಲದ ಮಹಿಳೆಯನ್ನು ಮದುವೆಯಾಗಿದ್ದಾರೆ. ಇಂದು ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಎನ್ನಲಾಗುತ್ತಿದೆ. ರಘು ಅವರು 2ನೇ ಮದುವೆಯಾದಾಗ ಅಭಿಮಾನಿಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆದರೆ ಒಬ್ಬ ವ್ಯಕ್ತಿಯ ಖಾಸಗಿ ಬದುಕಿನ ಹಕ್ಕನ್ನು ನಾವು ಗೌರವಿಸಬೇಕಲ್ಲವೇ? ಮರುಮದುವೆಯಾದ ನಂತರವೂ ರಘು ಅವರು ಎಲ್ಲೂ ಸೌಂದರ್ಯ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ ಅಥವಾ ಅವರ ಹೆಸರನ್ನು ಬಳಸಿಕೊಂಡು ಲಾಭ ಪಡೆಯಲಿಲ್ಲ. ಈಗ ನಾವು ಈ ಕಥೆಯ ಅತಿ ಮುಖ್ಯ ಮತ್ತು ವಿವಾದಾತ್ಮಕ ಭಾಗಕ್ಕೆ ಬರುತ್ತಿದ್ದೇವೆ. ಅದು ಸೌಂದರ್ಯ ಅವರ ಆಸ್ತಿ. ಸೌಂದರ್ಯ ಅವರು ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ ಬಿಟ್ಟು ಹೋಗಿದ್ದರು. ಅವರ ಮರಣದ ನಂತರ ಅವರ ತಾಯಿ ಮತ್ತು ಪತಿ ರಘು ಅವರ ನಡುವೆ ಆಸ್ತಿ ಹಂಚಿಕೆಯ ವಿಷಯದಲ್ಲಿ ದೊಡ್ಡ ಮಟ್ಟದ ಕಾನೂನು ಸಮರ ನಡೆಯಿತು. ರಘು ಅವರು ಆಸ್ತಿಗಾಗಿ ಹಠ ಹಿಡಿದಿದ್ದಾರೆ ಎಂಬ ಆರೋಪಗಳು ಆಗಿನ ಕಾಲದ ಪತ್ರಿಕೆಗಳಲ್ಲಿ ರಾರಾಜಿಸಿದವು. ಆದರೆ ಈ ಹೋರಾಟ ಕೇವಲ ಹಣಕ್ಕಾಗಿ ಮಾತ್ರವಾಗಿರಲಿಲ್ಲ. ಅದು ಸೌಂದರ್ಯ ಅವರ ನೆನಪಿನ ಟ್ರಸ್ಟ್ ಮತ್ತು ಆಕೆಯ ಕೊನೆಯ ಆಸೆಗಳ ಬಗ್ಗೆ ಇತ್ತು. 2013-14ರ ಸುಮಾರಿಗೆ ಈ ಎಲ್ಲಾ ವಿವಾದಗಳು ಕೋರ್ಟ್ನಿಂದ ಹೊರಗಡೆ ಸಂಧಾನದ ಮೂಲಕ ಬಗೆಹರಿದವು. ಸೌಂದರ್ಯ ಅವರ ತಾಯಿ ಮತ್ತು ರಘು ಈಗ ಪರಸ್ಪರ ಗೌರವದಿಂದಲೇ ಇದ್ದಾರೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ರಘು ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡಿರಬಹುದು, ಆದರೆ ಸೌಂದರ್ಯ ಎಂಬ ಹೆಸರನ್ನು ಕರ್ನಾಟಕ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರ ಸಾವಿನ ನಂತರ ಅವರ ಪತಿ ಅನುಭವಿಸಿದ ಕಷ್ಟಗಳು, ಅವರ ಮರುಮದುವೆ ಮತ್ತು ಆಸ್ತಿ ಹಂಚಿಕೆಯ ಕಹಿ ಘಟನೆಗಳು ಏನೇ ಇರಲಿ, ಅಂತಿಮವಾಗಿ ನಾವು ನೋಡಬೇಕಿರೋದು ಸೌಂದರ್ಯ ಎಂಬ ನಟಿಯ ಸಾಧನೆಯನ್ನು ಮಾತ್ರ. ನ್ಯೂಸ್ ವೇರ್ ವಾಹಿನಿಯ ಈ ವಿಶೇಷ ತನಿಖಾ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಘು ಅವರು ಮರುಮದುವೆಯಾಗಿದ್ದು ಸರಿಯೇ? ಸೌಂದರ್ಯ ಅವರ ನೆನಪುಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ಮಾಹಿತಿಗಳಿಗಾಗಿ ದ ನ್ಯೂಸ್ ವೇರ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.